ವಿರೋಧಿ ಸರ್ಕಾರ ಇದು ರೈತರನ್ನೇ ನಾಶ ಮಾಡಬೇಕು ಅಂತ ಇವರು ಪಣ ತೊಟ್ಟು ನಮ್ಮನ್ನೆಲ್ಲ ಊರು ಬಿಡಿಸಿ ಒಗ್ಲೆಬ್ಬಿಸಬೇಕು ಅಂತ ಇವರು ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಅದರ ವಿರುದ್ಧ ನಾವು ಏನು ಕರ್ನಾಟಕದಲ್ಲಿ ಇಲ್ಲಿ ಈಗ ಭೂಸ್ವಾಧೀನ ಬಲವಂತಾದ ಭೂಸ್ವಾಧೀನ ನಡೀತಾ ಇದೆ, ಅದರ ವಿರುದ್ಧ ನಾವು ಏನಿಲ್ಲ ಒಂದು 10,000 ಜನ ಸೇರಿದೀವಿ. ಸರ್ಕಾರಕ್ಕಾಗ್ಲಿ ಸರ್ಕಾರ ಅಧಿಕಾರಿಗಳಿಗಾಗ್ಲಿ ಇದನ್ನ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಏನು ಭೂಸ್ವಾಧೀನ ಬಲವಂತವಾಗಿ ಮಾಡ್ತಾ ಇದ್ದೀರಾ, ದಯವಿಟ್ಟು ಇದನ್ನ ಹಿಂಪಡೀರಿ. ರೈತರನ್ನ ಹೊಲಕ್ಕೆ ತಗೊಳ್ಳಿ, ರೈತನ ಫಲವತ್ತಾದ ಜಮೀನನ್ನು ಬಿಟ್ಟು ನಿಮ್ ಮರ್ಯಾದೆ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಇಲ್ವಾ ನೀವು ಉಗ್ರವಾಗಿ ನೀವು ಇಲ್ಲ ನಾವು ಹಿಂಗೆ ಮಾಡ್ತೀವಿ, ನಾವ್ ಈಗ ಭೂಸ್ವಾಧೀನ ಮಾಡೋದೇ ನಮ್ಮ ಇದು, ರೈತರನ್ನ ನಾವು ಶೋಷಣೆ ಮಾಡ್ಕೊಂಡೇ ಬದುಕ್ತೀವಿ ಅನ್ನೋಂಗಿದ್ರೆ ನಮ್ಮ ಹೋರಾಟ ಇನ್ನೂ ಉಗ್ರವಾಗಿರುತ್ತೆ. ವಿಧಾನಸೌಧ ಮುತ್ತಿಗೆವರೆಗೂ ಕರ್ಕೊಂಡು ಹೋಗೋದೇ ನಮ್ಮ ಧ್ಯೇಯವಾಗಿರುತ್ತೆ. ದಯವಿಟ್ಟು ಸರ್ಕಾರ ಇಲ್ಲಿ ಏನು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕೈಗಾರಿಕೆ ಮಂತ್ರಿ ಎಂ ಬಿ ಪಾಟೀಲ್ ಇದ್ದಾರೆ, ದಯವಿಟ್ಟು ರೈತರನ್ನ ಸಹಕರಿಸಿ ಇಲ್ಲಿ ಬಂದು ನಮ್ಮ ಅಹವಾಲುಗಳನ್ನ ಕೇಳಿ ನಮ್ಮ ಫಲವತ್ತಾದ 2,500 ಎಕರೆ ಭೂಮಿ ಜೊತೆ 25,000 ಎಕರೆ ಮೇಲೆ ನೋಟಿಫೈ ಮಾಡಿದ್ರೆ ಕರ್ನಾಟಕದಲ್ಲಿ ಬಿಡದಿ ಭಾಗದಲ್ಲಾಗಿರ್ಬೋದು, ಆನೇಕಲ್ ಭಾಗದಲ್ಲಿ, ರಾಮನಗರ ಭಾಗದಲ್ಲಿ, ದೇವನಹಳ್ಳಿ ಭಾಗದಲ್ಲಿ ಏನೇನಾಗ್ತಿದೆ ಇದನ್ನ ದಯವಿಟ್ಟು ಎಲ್ಲ ಹಿಂಪಡೆದು ನಮ್ಮ ರೈತರನ್ನ ಉಳಿಸಿ. ಇಲ್ಲ ಅಂದ್ರೆ ಇವಾಗ ಏನ್ ನೀವು ಹೋರಾಟ ನಡೀತಾ ಇದೆ, ಇದು ಒಂದು ಸಣ್ಣ ಪ್ರಮಾಣದ ಬೆಂಗಳೂರಲ್ಲಿ ನಡೀತಾ ಇರೋ ಹೋರಾಟ 10-20 ಪಟ್ಟು ಇದಕ್ಕಿನ್ನೂ ದೊಡ್ಡ ಹೋರಾಟ ನಡೆದು ಭೂಸ್ವಾಧೀನ ನಾವು ಹಿಂಪಡೆಯೋಕೆ ನಿಮ್ಗೆ ದಯವಿಟ್ಟು ಆದಷ್ಟು ಬೇಗ ಮಾಡಿ. ಇಲ್ಲ ಅಂದ್ರೆ ಇದು ತುಂಬಾ ಉಗ್ರ ರೂಪ ತಾಳುತ್ತೆ. ಇವಾಗ ಏನ್ ನೀವು 10,000 ಜನ ನೋಡ್ತಾ ಇದ್ದೀರಾ, ಇವರೇ ವಿಧಾನಸೌಧ ಮುತ್ತಿಗೆ ಹಾಕೋ ಎಲ್ಲಾ ಸಾಧ್ಯತೆ ಇದೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡದೆ ಸರ್ಕಾರ ಏನಿದೆ ತಲೆ ಬಾಗಿಸಿ ರೈತರಿಗೆ ದಯವಿಟ್ಟು ಇಲ್ಲಿ ಬಂದು ನಮ್ಮ ಅಹವಾಲುಗಳನ್ನ ಕೇಳಿ ಕೂಡಲೇ ನಮಗೆ ಏನೇನು ಅನ್ಯಾಯ ಆಗಿದೆ ಅದನ್ನೆಲ್ಲ ಹಿಂಪಡಿಬೇಕಂತ ನಾವು ಆನೇಕಲ್ ಭೂಸ್ವಾಧೀನ ವಿರೋಧ ಹೋರಾಟ ಸಮಿತಿಯ ರೈತರು 500 ಜನ ಬೆಂಬಲಕ್ಕೆ ಬಂದಿದ್ದೀವಿ. ಇದೇ ನಮ್ಮ ಅಹವಾಲು, ಇದೇ ಟೋಟಲ್ ಇಲ್ಲಿ ಎಲ್ಲ ರೈತರ ಕೂಗು. ಮಂಜುನಾಥ್ ಅವರೇ ಮಾತಾಡಿ ಬನ್ನಿ ಸರ್. ಬಿಡದಿಯಿಂದ ಒಬ್ಬ ಶ್ರೀಸಾಮಾನ್ಯನ ಬಗ್ಗೆ ಕನಿಷ್ಠ ಒಂದು ಗೌರವ ಕೊಡೋ ಹಂತದಲ್ಲಿ ಕೂಡ ಇಲ್ಲ. ಇವರು ಒಂದೇನಂದ್ರೆ ರಾಜಕೀಯ ದಳ್ಳಾಳಿಗಳು ಆಗಿ ನಿಂತಿದ್ದಾರೆ. ಕಾರ್ಪೊರೇಟ್ ಅವ್ರಿಗೆ ರೈತರ ಭೂಮಿ ಒಡೆಯೋದು ಕೊಡೋದು, ಮತ್ತೆಂತ ಹೇಳಿದ್ರೆ ಕಾರ್ಮಿಕರಿಗೆ ಅನ್ಯಾಯ ಮಾಡೋದು, ಇದು ಬಿಟ್ರೆ ಬೇರೆ ದಳ್ಳಾಳಿಗಳಾಗಿ ನಿಂತಿದ್ದಾರೆ. ಸುಮ್ಮನೆ ಹೇಳೋದು ಡೆಮೋಕ್ರಸಿ ಆದ್ರೆ ಮಾಡ್ತಾ ಇರೋದು ಬರೀ ಆಟೋಕ್ರಸಿ. ಆ ಮಟ್ಟಕ್ಕೆ ಇಳಿದಿದ್ದಾರೆ. ರೈತರನ್ನ ಯಾವ ಮಟ್ಟದಲ್ಲಿ ನೋಡ್ತಾ ಇದ್ರೆ ಬಂದು ನೋಡಿ. ನಮ್ಮ ಆನೇಕಲ್ ತಾಲೂಕಲ್ಲಿ ಎಲ್ಲ ಇಂಡಸ್ಟ್ರಿ ಏರಿಯಾ ಮಾಡ್ತಾ ಇದ್ದಾರೆ, ಮತ್ತೆ ಆಲ್ರೆಡಿ ಹೌಸಿಂಗ್ ಬೋರ್ಡ್ ಮಾಡ್ತಾ ಇದ್ದಾರೆ. 20 ವರ್ಷದ ಕೆಳಗಡೆ ಮಾಡಿರೋ ಇಂಡಸ್ಟ್ರಿ ಇದು ಹೌಸಿಂಗ್ ಬೋರ್ಡ್ ಗಳಲ್ಲಿ ಇನ್ನ ಮನೆಗಳು ಬಂದಿಲ್ಲ. ದಳ್ಳಾಳಿಗಳು ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇವರು? ಮತ್ತೆ ಇವ್ರು ತೆಗೆದುಕೊಳ್ತಾ ಇರೋದು